ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತ ನೀವು ವಾಕ್ಯಾರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೋದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರು ನೆನಪು ಮಾಡ್ತೀರಾ? ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಹೋದುವಾರ ಯಾವ ವಿಷಯದ ಕುರಿತಾಗಿ ಮಾತಾಡಿದ್ರು ಮರೆತು ಬಿಟ್ಟಿದ್ದೀರಾ? ವಾಕ್ಯ ಮರಿಬೇಡ್ರಿ ಅಂತೇಳಿ ಹೋದುವಾರನೇ ಹೇಳಿದ್ರಿ. ಅದೇ ವಾಕ್ಯವನ್ನು ನೀವೇನು ಮಾಡ್ಬಿಟ್ರಿ? ಮರೆತು ಬಿಟ್ಟಿದ್ದೀರಿ. ಹಲ್ಲೆಲೂಯಾ. ದೇವರನ್ನ ಘನಪಡಿಸುವಂತ ವಿಧಾನ ಯಾವುದು ಎಂಬುದಾಗಿ ನಾವು ನೋಡಿದವರಾಗಿದೆ. ದೇವರು ಯಾವುದಕ್ಕೆ ಮೆಚ್ಚುತ್ತಾನೆ, ದೇವರು ಯಾವುದಕ್ಕೆ ಆಶೀರ್ವಾದ ಮಾಡ್ತಾನೆ, ನಾವು ಯಾವ ಕಾರ್ಯಗಳನ್ನು ಮಾಡುವಾಗ ದೇವರಿಗೆ ಇಷ್ಟವಾಗುತ್ತೆ, ಸಂತೋಷವಾಗುತ್ತೆ, ದೇವರನ್ನ ಮಹಿಮೆ ಪಡಿಸೋದಕ್ಕೆ ಆಗುತ್ತೆ, ನಾವು ದೇವರನ್ನ ಯಾವ ವಿಷಯದ ಮೂಲಕವಾಗಿ ಘನಪಡಿಸಬಹುದು ಎನ್ನುವಂಥ ವಿಷಯಗಳನ್ನು ನಾವು ಓದುವಾರ ನೋಡಿದೆವು. ಮೊಟ್ಟ ಮೊದಲನೇದಾಗಿ ದೇವರನ್ನ ಘನಪಡಿಸಬೇಕಾದರೆ ದೇವರ ಆಲಯ ಕಟ್ಟಲ್ಪಡಬೇಕು. ಹಲ್ಲೆಲೂಯಾ. ದೇವರನ್ನ ಘನಪಡಿಸುವಂತ ವಿಧಾನದಲ್ಲಿ ಮೊಟ್ಟ ಮೊದಲನೇದಾಗಿ ಏನ್ ಮಾಡ್ಬೇಕ್ರಿ? ಹಗ್ಗಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮಲೆನಾಡಿಗೆ ಹೋಗಿ ಮರವನ್ನ ತಂದು ನನ್ನ ಆಲಯವನ್ನ ಕಟ್ಟಿರಿ, ನಾನು ಅದಕ್ಕೆ ಮೆಚ್ಚಿ ಅಲ್ಲಿ ನನ್ನ ಪ್ರಭಾವವನ್ನ ಪ್ರಕಾಶಗೊಳಿಸುವೆನು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರು ನಿನ್ನನ್ನ ಮೆಚ್ಚಬೇಕಾದ್ರೆ ನಿನ್ನಲ್ಲಿ ಆಲಯ ಎನ್ನುವಂಥದ್ದು ಕಟ್ಟಲ್ಪಡಬೇಕು. ಆಲಯ ಕಟ್ಟಲ್ಪಡಲಾರದೆ ಇದ್ರೆ ದೇವರು ಮೆಚ್ಚೋದಕ್ಕೆ ಸಾಧ್ಯವಿಲ್ಲ. ದೇವರು ನಿನ್ನ ಮೂಲಕವಾಗಿ ಘನತೆಯನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ. ದೇವ್ರ ವಾಕ್ಯ ಹೇಳ್ತಾ ಇದೆ, ಮಲೆನಾಡಿಗೆ ಹೋಗಿ ಮರವನ್ನ ತರಬೇಕಾದ್ರೆ ನೀನು ಶಿಲುಬೆಯ ಮರದ ಬಳಿಗೆ ನೀನು ಬರಲೇಬೇಕು. ಶಿಲುಬೆಯ ಮರದಲ್ಲಿಯೇ ನಿನಗೆ ಆಲಯ ಕಟ್ಟಲು ಬೇಕಾಗಿರ್ತಕ್ಕಂಥ ಎಲ್ಲವುಗಳು ಕೂಡ ನಿನಗೆ ಸಿಗುತ್ತವೆ. ನೀನು ತೊಳೆಯಲ್ಪಡಬೇಕಾದ್ರೆ ಯೇಸು ಕ್ರಿಸ್ತನ ರಕ್ತ ಬೇಕು. ನಿನ್ನ ಒಳಗಡೆ ಆಲಯ ಕಟ್ಟಲ್ಪಡಬೇಕಾದ್ರೆ ನೀನು ದೇವರನ್ನ ಪರಿಪೂರ್ಣವಾಗಿ ನಿನ್ನ ಒಳಗಡೆ ಆಹ್ವಾನ ಮಾಡಿಕೊಳ್ಳಬೇಕು. ಆತನು ಮಾತ್ರ ರಕ್ಷಕನೆಂಬುದಾಗಿ ನೀನು ತಿಳಿದುಕೊಳ್ಳಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಆಲಯ ಕಟ್ಟಲ್ಪಡಲಾರದೆ ಇದ್ರೆ ದೇವರ ಆತ್ಮನು ನಿನ್ನಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ. 3ನೇ ಅಧ್ಯಾಯ 16ನೇ ವಾಕ್ಯ, 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ, ಒಂದ್ಸಾರಿ ಓದ್ತೀರಾ? 16 ನೀವು ದೇವರ ಆಲಯವಾಗಿದ್ದೀರಿ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನ ಕೆಡಿಸಿದರೆ ದೇವರು ಅವನನ್ನ ಕೆಡಿಸುವನು. ಯಾಕಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಅನೇಕರು ದೇವಾಲಯವನ್ನ ಕಟ್ಟಿಕೊಂಡು ಅದನ್ನ ಹಾಳು ಬಿಟ್ಟು ಬಿಡ್ತಾರಂತ. ಹಲ್ಲೆಲೂಯಾ. ದೇವರಿಗೆ ಪ್ರಥಮವಾದ ಸ್ಥಾನವನ್ನ ಕೊಡೋದಿಲ್ಲ. ದೇವರಲ್ಲದವುಗಳ ಕಡೆಗೆ ಹೋಗ್ತಾ ಇರ್ತಾರೆ. ದೇವರು ಯಾರೆಂಬುದಾಗಿ ಗೊತ್ತಿದ್ರು ಕೂಡ ದೇವರಿಗೆ ಉನ್ನತವಾದ ಸ್ಥಾನವನ್ನ ತಮ್ಮ ಜೀವಿತದಲ್ಲಿ ಕೊಡುವುದನ್ನ ಮರೆತು ಬಿಡುತ್ತಾರೆ. ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಏನೆಂಬುದಾಗಿ ಅಂದ್ರೆ, ಮೊಟ್ಟ ಮೊದಲನೇದಾಗಿ ನೀನು ದೇವರನ್ನ ಘನಪಡಿಸಬೇಕಾದ್ರೆ ಆಲಯ ಸ್ವಚ್ಛವಾಗಿ ಇರಬೇಕು, ನಿನ್ನ ದೇಹ ಸ್ವಚ್ಛವಾಗಿ ಇರಬೇಕು, ನಿನ್ನ ಆತ್ಮ ಮನಸ್ಸು ಸ್ವಚ್ಛವಾಗಿ ಇರಬೇಕು. ಅದನ್ನ ದೇವರಿಗೋಸ್ಕರವಾಗಿ ಮೀಸಲಾಗಿ ನೀನು ಇಡಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ಅದಕ್ಕೆ ಏನ್ ಮಾಡ್ತಾನಂತೆ? ಮೆಚ್ಚುತ್ತಾನೆ. ತನ್ನ ಪ್ರಕಾಶಗೊಳಿಸ್ತಾನೆ, ತನ್ನ ಪ್ರಭಾವವನ್ನ ಆ ಒಂದು ಸ್ಥಳದಲ್ಲಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೊಟ್ಟ ಮೊದಲನೇದಾಗಿ ದೇವರ ಆಲಯ ಕಟ್ಟಲ್ಪಟ್ರೆ ದೇವರು ನಿನ್ನನ್ನು ಏನ್ ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ಅಲ್ಲಿ ಕೊನೆಯ ವಾಕ್ಯ ಇರುತ್ತೆ ಏನಂತೇಳಿ, ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನ ಆಶೀರ್ವದಿಸುವೆನು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರೇ, ನೀವು ತಿಳ್ಕೊಳ್ಬೇಕು ಅಂಶ ಏನಂದ್ರೆ,
ದೇವರ ಆಲಯ ನಿನ್ನಲ್ಲಿ ಕಟ್ಟಲ್ಪಡಬೇಕು. ಎಲ್ಲೋ ಮಸೀದಿಯಲ್ಲಿ, ಎಲ್ಲೋ ಮಂದಿರದಲ್ಲಿ, ಎಲ್ಲೋ ಚರ್ಚ್ಗಳಲ್ಲಿ, ಎಲ್ಲೋ ಒಂದು ಸ್ಥಳದಲ್ಲಿ ದೇವರು ಇರಲ್ಲ. ದೇವರು ಎಲ್ಲಿರ್ತಾನೆ? ನಿನ್ನಲ್ಲಿ ಇರ್ತಾನೆ. ಹೌದಾ? ನಿನ್ನೊಳಗಡೆ ಆತನು ವಾಸ ಮಾಡ್ತಾನೆ. ನೀನು ಕರೆದ್ರೆ, ನೀನು ಕರಿಲಾರದೆ ಇದ್ರೆ ಆತನು ಹೊರಗಡೆನೆ ಇರ್ತಾನೆ. ನೀನು ತೊಳೆದುಕೊಳ್ಳಾರದೆ ಇದ್ರೆ, ನೀನು ಪಾಪದಲ್ಲಿ ಇದ್ರೆ ನಿನ್ನ ಬಳಿಗೆ ಆತನು ಬರೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರೇ, ಮೊಟ್ಟ ಮೊದಲನೇದಾಗಿ ದೇವರ ಆಲಯ ಕಟ್ಟಲ್ಪಟ್ರೆ ದೇವರಿಗೆ ಏನಾಗುತ್ತೆ? ಮಹಿಮೆ ಬರುತ್ತೆ. ಎರಡನೇದಾಗಿ ನಾವು ನೋಡೋಣ ಯಾವ ರೀತಿಯಾಗಿ ದೇವರಿಗೆ ಘನ ಉಂಟಾಗುತ್ತಂದ್ರೆ, 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಾಕ್ಯ. Second Thessalonians 3 from verse 1. ಕಡೆಯ ಮಾತು ಹಾ, ಕಡೆಯ ಮಾತೇನೆಂದರೆ, ಕಡೇ ಮಾತೇನೆಂದರೆ, ಸಹೋದರರೇ, ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ಕರ್ತನ ವಾಕ್ಯವು ನಿಮ್ಮಲ್ಲಿ ಹಬ್ಬಿದ ಪ್ರಕಾರ ಎಲ್ಲೆಲ್ಲಿಯೂ ಬೇಗನೆ ಹಬ್ಬಿ ಪ್ರಖ್ಯಾತಿ ಹೊಂದುವ ಹಾಗೆಯೂ ದೇವರು ನಮ್ಮನ್ನು ಮೂರ್ಖರಾದ ದುಷ್ಟ ಜನರ ಕೈಯಿಂದ ತಪ್ಪಿಸುವ ಹಾಗೆಯೂ ಪ್ರಾರ್ಥಿಸಿರಿ. ಎಲ್ಲರಲ್ಲಿ ಕ್ರಿಸ್ತನ ನಂಬಿಕೆ ಇಲ್ವಲ್ಲ. ಅದೇ ಒಂದು ಅಧ್ಯಾಯ 1ನೇ ಅಧ್ಯಾಯ 10 ಮತ್ತು 12ನೇ ವಾಕ್ಯ ಓದ್ಕೊಳ್ಳೋಣ. ಅದೇ ಗ್ರಂಥ 2ನೇ ಥೆಸಲೋನಿಕ ಪತ್ರಿಕೆ. ಆ ದಿನದಲ್ಲಿ ಆತನು ತನ್ನ ಪವಿತ್ರರ ಮೂಲಕ ಪ್ರಭಾವ ಹೊಂದುವವನಾಗಿಯೂ ನಾವು ನಿಮಗೆ ಹೇಳಿದ ಸಾಕ್ಷಿಯನ್ನು ನಂಬಿದವರೆಲ್ಲರ ಮೂಲಕ ತನ್ನ ವಿಷಯದಲ್ಲಿ ಆಶ್ಚರ್ಯ ಹುಟ್ಟಿಸುವವನಾಗಿಯೂ ಬರುವಾಗ ಅಂಥವರು ಕರ್ತನ ಸಮ್ಮುಖಕ್ಕೂ ಆತನ ಪರಾಕ್ರಮದ ವೈಭವಕ್ಕೂ ದೂರವಾಗಿ ನಿತ್ಯ ನಾಶನವೆಂಬ ದಂಡನೆಯನ್ನ ಅನುಭವಿಸುವರು. ಹೀಗಾದರೆ ನಮ್ಮ ದೇವರು ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನಿಮ್ಮ ಮೂಲಕ ನಮ್ಮ ಕರ್ತನಾದ ಯೇಸುವಿನ ಹೆಸರಿಗೆ ಮಹಿಮೆ ಉಂಟಾಗುವುದು. ಆತನ ಮೂಲಕ ನಿಮಗೂ ಮಹಿಮೆ ಉಂಟಾಗುವುದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಎರಡನೇದಾಗಿ ಏನಂದ್ರೆ, ವಾಕ್ಯ ಹಬ್ಬಲ್ಪಡಬೇಕು. ನಿನ್ನಲ್ಲಿರ್ತಕ್ಕಂಥ ದೇವರ ವಾಕ್ಯ ಅದು ನಿನ್ನಲ್ಲೇ ಇರಬಾರದು. ಅದು ನೀನು ಇತರರಿಗೆ ತಿಳಿಸುವಂತ ಮಗನಾಗಬೇಕು, ತಿಳಿಸುವಂತ ಮಗಳಾಗಬೇಕು. ನಿನ್ನಲ್ಲೇ ಇರುವಂತ ವಾಕ್ಯ ಏನಾಗುತ್ತೆ? ಅದು ನಿನಗೆ ಜೀವ ಕೊಡುತ್ತೆ, ಅದು ಇತರರಿಗೂ ಕೂಡ ಜೀವ ಕೊಡುವಂತದ್ದು ಆಗಿದೆ. ಆ ವಾಕ್ಯವನ್ನ ನೀನೇನ್ ಮಾಡ್ಬೇಕು? ಇತರರಿಗೆ ಪ್ರಖ್ಯಾತಿಗೊಳಿಸುವಾಗ ದೇವರು ಏನಾಗ್ತಾನೆ? ಮಹಿಮೆ ಎನ್ನುವಂತಾನೆ, ದೇವರಿಗೆ ಘನತೆ ಉಂಟಾಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಎರಡನೇದಾಗಿ ಏನ್ರಿ? ದೇವರ ವಾಕ್ಯ ಹಬ್ಬಿಕೊಳ್ಳಬೇಕು. ನೀವು ಯಾವುದೋ ಒಂದು ಬೀಜ ಹಾಕ್ತೀರಿ, ಸೂರ್ಯಕಾಯಿ ಆಗಿರ್ಲಿ, ತುಪ್ರೆಕಾಯಿ ಆಗಿರ್ಲಿ, ಹೀರೆಕಾಯಿ ಆಗಿರ್ಲಿ, ಅವೆಲ್ಲಕ್ಕಿಂತ ಈಸಿಯಾಗಿ ಬೆಳೆದವ್ರಿ ತುಪ್ರೆಕಾಯಿ ಅನ್ಸುತ್ತೆ. ಈಸಿಯಾಗಿ ನೀವು ಬೆಳೆಸ್ಬೇಡ್ರಿ, ಅದು ಬೆಳೆದಿರುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವಕ್ಕಾರ ಬೀಜ ಹೋಗ್ಬೇಕು, ತುಪ್ರೆಕಾಯಿಗಾದ್ರೆ ಬೀಜ ಉಗ್ಗದೇ ಬೇಕಾಗಿಲ್ಲ. ನೀವು ಯಾವಾಗೋ ಉಗ್ಗಿರುವಂಥದ್ದು, ಅದು ಯಾವಾಗೋ ಉಗ್ಗಿರುವಂಥದ್ದು ತಿಪ್ಪೆಯಲ್ಲೆಲ್ಲ ಅದೆಲ್ಲ ಆಗಿರುತ್ತೆ. ಹಲ್ಲೆಲೂಯಾ. ಮತ್ತೆ ಚಿಕ್ಕ ಬಿಡ್ತಾವಲ್ಲ ಹಾಗಲಕಾಯಿ, ಹಲ್ಲೆಲೂಯಾ, ತೊಂಡೆಕಾಯಿ, ಅವೆಲ್ಲ ಬೀಜಗಳು ನೀವು ಹಾಕಿರಲ್ಲ, ಆದ್ರೂ ಅವು ಏನಾಗ್ತಾ ಇರ್ತವೆ? ನಾಟಿರ್ತವೆ. ಅಡವಿಯಲ್ಲೆಲ್ಲ ನೀವು ಹೋಗಿ ನೋಡ್ರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವು ನಾಟಿದ ಮೇಲೆ ಅಲ್ಲೇ ಇರ್ತಾವು, ಏನಾಗ್ತಾವು? ಹಬ್ಬುತ್ತವೆ, ವಿಶಾಲವಾಗ್ತವೆ. ಹಲ್ಲೆಲೂಯಾ. ಎಲ್ಲ ಸ್ಥಳಗಳನ್ನ ಏನ್ ಮಾಡ್ತಾವ್ರಿ? ಸ್ವಾಧೀನ ಮಾಡ್ಕೊಳ್ತಾವ. ಅದರಂಗೆ ನಿನ್ನಲ್ಲಿರ್ತಕ್ಕಂಥ ವಾಕ್ಯ ಫಸ್ಟ್ ನಿನ್ನ ಮನೆಯವರನ್ನ ಗೆಲ್ಲಬೇಕು. ಹಲ್ಲೆಲೂಯಾ. ನಿನ್ನ ಮನೆಯ ಪಕ್ಕದಲ್ಲಿರುವಂತ ಜನರು, ಅವರನ್ನ ನೀನು ಗೆಲ್ಲಬೇಕು. ಅವರಿಗೆ ರಕ್ಷಣೆ ಮಾರ್ಗವನ್ನ ನೀನು ಬೋಧಿಸಬೇಕು. ಬೋಧಿಸುವಾಗ ನೀನು ಹೇಳುವಂತ ಆ ವಾಕ್ಯ ಯೇಸು ಕ್ರಿಸ್ತನ ಕುರಿತು ನೀನು ಹೇಳುವಾಗ ಆ ದೇವರು ಅದಕ್ಕೆ ಮೆಚ್ಚಿ ನಿನ್ನನ್ನು ಏನ್ ಮಾಡ್ತಾನೆ? ಆಶೀರ್ವದಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಈ ಲೋಕದಲ್ಲಿ ಎಷ್ಟೋ ವ್ಯರ್ಥವಾದ ಮಾತುಗಳಾಡ್ತೀವಿ, ಆದ್ರೆ ದೇವರಿಗೆ ಮೌಲ್ಯ ತರುವಂತ ಮಾತುಗಳು ಆತನ ವಾಕ್ಯ ಮಾತ್ರ. ಯೇಸುವಿನ ಬಗ್ಗೆ ನೀನು ಇತರರಿಗೆ ತಿಳಿಸಿದಂತ ಸಂದೇಶ ಮಾತ್ರ, ಅದು ಮಾತ್ರ ತೂಕ ಜಾಸ್ತಿ ಇರುತ್ತೆ. ಉಳಿದಿರುವಂತ ಎಷ್ಟೋ ವ್ಯರ್ಥವಾದ ಮಾತುಗಳು. ಹಲ್ಲೆಲೂಯಾ. ಕೆಲವರು ಕುಚೋದ್ಯ ಮಾತುಗಳನ್ನ ಆಡ್ತಾರೆ, ಕೆಲವರು ಚಾಡಿ ಮಾತುಗಳನ್ನ ಹೇಳ್ತಾರೆ, ಕೆಲವರು ಸುಮ್ಮನೆ ವ್ಯರ್ಥವಾಗಿ ಸುಳ್ಳು ಮಾತುಗಳನ್ನ ಹೇಳ್ತಾ ಇರ್ತಾರೆ, ಕೆಲವರು ಹರಟೆ ಮಾತುಗಳನ್ನ ಹೇಳ್ತಾ ಇರ್ತಾರೆ, ಕೆಲವರು ನಗಿಸ್ಬೇಕಪ್ಪ. ಈ ಲೋಕದಾಗ ಏನಾದ ಯಾರನ್ನಾದ್ರೂ ನಾವು ನಗಸ್ಕೊಂತೆ ಹೋಗ್ಬಿಟ್ರೆ ಆಯ್ತಲ್ಲ ಅಂತೇಳಿ ಇನ್ನೊಬ್ರು ನಗಸ್ಬೇಕಂತೇಳಿ ಏನೆಲ್ಲ ಡಬಲ್ ಮೀನಿಂಗ್, ಆ ಮೀನಿಂಗ್, ಈ ಮೀನಿಂಗ್, ಎಲ್ಲ ಮೀನಿಂಗ್ ಸೇರಿಸಿ ಏನ್ ಮಾಡ್ತಾರೆ?
ಕೆಟ್ಟ ಕೆಟ್ಟ ಮಾತುಗಳನ್ನ ಮಾತಾಡ್ತಾ ಇರ್ತಾರೆ ಕೆಲವರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದ್ರೆ ಈ ಲೋಕದಲ್ಲಿ ಮೌಲ್ಯಯುತವಾದಂತ ಮಾತುಗಳು ಯಾವುದ್ರಿ? ಅದು ದೇವರ ವಾಕ್ಯ ಮಾತ್ರ. ಯೇಸು ಕ್ರಿಸ್ತನ ಬಗ್ಗೆ ನೀನು ತಿಳಿಸಿದಂತ ಸಂದೇಶ ಮಾತ್ರ. ದೇವರ ವಾಕ್ಯ ಹೇಳ್ತಾ ಇದೆ, ಯಾವಾಗ ನೀನು ಯೇಸು ಕ್ರಿಸ್ತನ ಬಗ್ಗೆ ಇತರರಿಗೆ ತಿಳಿಸ್ತೀಯೋ, ಯಾವಾಗ ವಾಕ್ಯ ಹಬ್ಬಿಕೊಳ್ಳುವಾಗ ದೇವರಿಗೆ ಏನಾಗುತ್ತೆ? ಘನತೆ ಬರುತ್ತೆ, ದೇವರಿಗೆ ಮಹಿಮೆ ಬರುವಂತ ರೀತಿಯಲ್ಲಿ ನೀನು ನಡೆದುಕೊಳ್ತಾ ಇದ್ದೀ ಎಂಬುದಾಗಿ ಅರ್ಥ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ನೀನು ದೇವರನ್ನ ಘನಪಡಿಸಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಆಲಯ ನಿನ್ನಲ್ಲಿ ಕಟ್ಟಲ್ಪಡಬೇಕು. ನೀನು ದೇವರ ಆಲಯವಾಗಿ ಇರಬೇಕು. ಇದ್ದ ಮೇಲೆ ಆ ಒಳಗಡೆ ಯಾರಿದ್ದಾರೋ ಆ ದೇವರ ಕುರಿತಾಗಿ ನೀನು ಇತರರಿಗೆ ತಿಳಿಸುವವನಾಗಬೇಕು. ಮೊದಲನೇ ಯೋಹಾನ 4ನೇ ಅಧ್ಯಾಯ 4ನೇ ವಚನ ಹೇಳ್ತಾ ಇದೆ, ಲೋಕದಲ್ಲಿರುವವನಿಗಿಂತ ನಿನ್ನಲ್ಲಿರುವ ಯೇಸು ಹೆಚ್ಚಿನವನು, ದೊಡ್ಡವನು ಎಂಬುದಾಗಿ. ಹಲ್ಲೆಲೂಯಾ. ಆತ ಚಿಕ್ಕಾತನಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸು ನಿನ್ನೊಳಗಡೆ ವಾಸ ಮಾಡುವಂತ ದೇವರಾಗಿದ್ದಾರೆ. ಹಂಗಂತೇಳಿ ದೇವ್ರು ಬಂದು ಅನ್ಕೊಂಡ್ಬೇಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ನಿನ್ನಲ್ಲಿರುವಾಗ ಆತನು ಸಮಾಧಾನದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ರಾಜನಾಗಿದ್ದಾನೆ. ಹಲ್ಲೆಲೂಯಾ. ಆತನು ನಿನ್ನನ್ನ ಆಳುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ 4:4 ಮೊದಲನೇ ಯೋಹಾನ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಲೋಕದಲ್ಲಿ ಅನೇಕ ಸಂಗತಿಗಳು ಉಂಟು, ಆ ಎಲ್ಲ ಸಂಗತಿಗಳಿಗಿಂತ ಹೆಚ್ಚಿನದಾಗಿ ಯಾರಿದ್ದಾರೆ? ನಮ್ಮಲ್ಲಿ ಯೇಸು ಇದ್ದಾನೆ. ಒಂದ್ಸರಿ ಓದ್ತೀರಾ ವಾಕ್ಯ? ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನ ಜಯಿಸಿದ್ದೀರಿ. ಹಲ್ಲೆಲೂಯಾ. ನಮ್ಮಲ್ಲಿ ಇರುವಂತ ಯೇಸು ಹೆಚ್ಚಿನವನು ಪ್ರಿಯರೇ, ದೊಡ್ಡ ಆತನಿದ್ದಾನೆ. ನೀನು ಯಾವುದಕ್ಕೂ ಕೊರತೆ ಪಡುವಂಥದ್ದು ಬೇಕಾಗಿಲ್ಲ, ಭಯ ಪಡುವಂಥದ್ದು ಬೇಕಾಗಿಲ್ಲ, ಅಧೈರ್ಯ ಪಡುವಂಥದ್ದು ಬೇಕಾಗಿಲ್ಲ. ಆತನ ಕುರಿತಾಗಿ ನೀನು ಲೋಕದಲ್ಲಿರ್ತಕ್ಕಂಥವರಿಗೆ ನೀನು ತಿಳಿಸಬೇಕು. ನಿನ್ನ ಮಕ್ಕಳನ್ನ ಭಕ್ತಿಯ ಮಾರ್ಗದಲ್ಲಿ ನೀನು ಬೆಳೆಸಬೇಕು. ಭಯದಲ್ಲಿ, ಭಕ್ತಿಯಲ್ಲಿ, ನೀತಿಯಲ್ಲಿ ನಿನ್ನ ಮಕ್ಕಳಿಗೆ ನೀನು ಹೇಳಿಕೊಡಬೇಕು. ನೀನು ದೊಡ್ಡವರಾದ್ಮೇಲೆ ತಿಳ್ಕೊಂಡ್ರೆ, ನಿಮ್ಮ ಮಕ್ಕಳು ಚಿಕ್ಕವರಾಗಿರುವಾಗಲೇ ತಿಳ್ಕೊಂಡ್ರೆ ಅವರ ಜೀವಿತ ಪರಿಪೂರ್ಣವಾಗಿ ಬದಲಾಗುತ್ತೆ. 2 ಮಾರ್ಗ ಆರಿಸಿಕೊಳ್ಳಬೇಡ್ರಿ. ಹಲ್ಲೆಲೂಯಾ. 2 ಮಾರ್ಗ ಆರಿಸಿಕೊಂಡ್ರೆ ನೀವು ಈ ಕಡೆ ಹೋದ್ರೆ ಅವ್ರು ಈ ಕಡೆ ಹೋಗ್ತಾರೆ, ಕುಟುಂಬದಲ್ಲಿ ಅಸಮಾಧಾನ ಇರುತ್ತೆ. ನಾವು ಹೋಗ್ತೀವಲ್ರಿ ಮಂದಿರಕ್ಕೆ, ನಮ್ಗೆ ಯಾಕೆ ಅಸಮಾಧಾನ? ಮನೆಯಲ್ಲಿ ಎಲ್ಲ ತೆಂಗಿನಕಾಯಿ ಗಿಡಗಳು, ನಿಂಬೆಕಾಯಿ ಗಿಡಗಳು, ಎಲ್ಲ ದಾರದ ಗಿಡಗಳೆಲ್ಲ ಬೆಳೆದಿರ್ತವೆ. ಹಲ್ಲೆಲೂಯಾ. ಏನ್ರಿ? ತೆಂಗಿನಕಾಯಿ ಕಟ್ಟಿರ್ತಾರೆ, ನಿಂಬೆಕಾಯಿ ಕಟ್ಟಿರ್ತಾರೆ, ಮತ್ತೆ ಏಸಬ್ಬ ಬರ್ತಿರ್ತಾರೆ, ಹೇಳ್ತಾರೆ, ಇಲ್ಲರಿ ನಮ್ದು ಯಾವ ಕೆಲಸ? ಅಲ್ಲೇ ನಿನಗೆ ಉರುಳಿರೋದೇ ಅಲ್ಲಿ. ಹಲ್ಲೆಲೂಯಾ. ಅವೆಲ್ಲ ಕಟ್ಕೊಂಡಿದ್ದೇ ನಿನಗೆ ಭಾರ, ಅವೇ ನಿನ್ನನ್ನ ಕಾಡಿಸುವಂತವುಗಳು, ಪೀಡಿಸುವಂತವುಗಳು, ಅವೆಲ್ಲ ಕಟ್ಕೊಂಡು ಮತ್ತೆ ಇಲ್ಲರಿ ಏಸಬ್ ನನಗೆ ಚಲೋ ಮಾಡ್ಲಿಲ್ಲ, ಅದು ಮಾಡ್ಲಿಲ್ಲ, ಇದು ಮಾಡ್ಲಿಲ್ಲ ಅಂತೇಳಿ. ಹಲ್ಲೆಲೂಯಾ. 2 ಮಾರ್ಗ ಇಡಬೇಡ್ರಿ. ಒಂದೇ ಮಾರ್ಗ, ಶ್ರೇಷ್ಠವಾದ ಮಾರ್ಗ, ಮನುಷ್ಯರಿಗೆ ಮೋಕ್ಷವನ್ನ ಕೊಡುವಂತದ್ದು ಒಂದೇ ಮಾರ್ಗ, ಅದು ಯೇಸು ಕ್ರಿಸ್ತನ ಮಾರ್ಗವಾಗಿದೆ ಪ್ರಿಯರೇ. ಅದರಲ್ಲಿ ನೀವು ನಿಲ್ಲುವವರಾಗಬೇಕು. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ದೇವರ ವಾಕ್ಯವನ್ನ ನೀವು ಪ್ರಖ್ಯಾತಿಗೊಳಿಸಬೇಕು. ದೇವರ ವಾಕ್ಯ ನಮ್ಮಲ್ಲಿಗೆ ಬರಬೇಕಾದ್ರೆ ಎಷ್ಟೋ ಶ್ರಮೆ ಇದೆ. ಹಲ್ಲೆಲೂಯಾ. ನಾವು ಈಜಿಯಾಗಿ ಸಂದೇಶವನ್ನ ಹೇಳ್ತಾ ಇದೀವಿ, ಆದ್ರೆ ಇದು ಸತ್ಯವೇದ ನಮ್ಮ ಕೈಗೆ ಬರಬೇಕಾದ್ರೆ ಎಷ್ಟು ಪ್ರಯಾಸ ಇದೆ ಗೊತ್ತಾ? ಎಷ್ಟು ಕುಟುಂಬಗಳು ಹತಸಾಕ್ಷಿಯಾಗಿದ್ದಾವ ಗೊತ್ತಾ? ಎಷ್ಟೋ ಜನರು ಎಷ್ಟೋ ದೂರದಿಂದ ಭಾರತ ದೇಶಕ್ಕೆ ಬಂದು ಅನ್ನ ನೀರು ಇಲ್ಲದೆ ಈ ಜನರ ಮಧ್ಯದಲ್ಲಿ ವಾಸಿಸಿ ಈ ಸತ್ಯವೇದವನ್ನು ನಮ್ಮ ಕೈಗೆ ಕೊಟ್ಟಿದ್ದಾರೆ ಪ್ರಿಯರೇ. ದೇವರ ವಾಕ್ಯವನ್ನು ನಮ್ಮ ಕೈಗೆ ಕೊಟ್ಟಿದ್ದಾರೆ. ಅದರ ಮೌಲ್ಯ ಗೊತ್ತಿರಲಾರ್ದ ಅನೇಕರು ಏನ್ ಮಾಡ್ತಾ ಇದ್ದಾರೆ? ಸರಿಯಾದ ರೀತಿಯಲ್ಲಿ ನಡೆದುಕೊಳ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ ಅಂದ್ರೆ, ಆ ವಾಕ್ಯ ಅಲ್ಲಿ ಇರಬಾರ್ದು, ಆ ವಾಕ್ಯ ಹಬ್ಬಿಕೊಳ್ಳಬೇಕು, ಒಬ್ಬರಿಂದ ಒಬ್ಬರಿಗೆ ಹಬ್ಬಿಕೊಳ್ಳಬೇಕು. ಯಾವ ರೀತಿಯಾಗಿ ಗಿಡಗಳು ಮರಗಳು ಹಬ್ಬಿಕೊಳ್ತಾವೋ ಅದೇ ರೀತಿಯಾಗಿ ಈ ಯೇಸು ಕ್ರಿಸ್ತನ ವಾಕ್ಯ ನಿನ್ನ ಮನೆಯವರನ್ನೆಲ್ಲ ರಕ್ಷಣೆ ಮಾಡಬೇಕು. ಹಲ್ಲೆಲೂಯಾ. ನಿನ್ನ ಮನೆಯವರು ಪರಿಪೂರ್ಣವಾಗಿ ರಕ್ಷಣೆ ಆಗ್ಬೇಕಂತೇಳಿ ಪ್ರಾರ್ಥನೆ ಮಾಡಿದೆಯಾ? ಹಲ್ಲೆಲೂಯಾ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸು, ಯೆಹೋಶುವನು ಹೇಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ನೀವೇನಾದರೂ ಮಾಡ್ರಿ, ಹಲ್ಲೆಲೂಯಾ, ಆದ್ರೆ ನಮಗೆ ಮಾತ್ರ ಸೃಷ್ಟಿಕರ್ತನಾದ ದೇವರು ಸಾಕು.
ಹಲ್ಲೆಲೂಯಾ. ಆ ಒಂದು ದೃಢವಾದ ತೀರ್ಮಾನ ಅನೇಕರ ಜೀವಿತದಲ್ಲಿ ಇವತ್ತು ಇಲ್ಲ ಪ್ರಿಯರ. ಅನೇಕರು ತಪ್ಪಿ ಹೋಗಿದ್ದಾರೆ, ದಾರಿ ತಪ್ಪಿ ನಡೀತಾರೆ, ದೇವರ ಮಾರ್ಗದಿಂದ ಬಿಟ್ಟು ಹೋಗಿದ್ದಾರೆ, ದೇವರ ವಾಕ್ಯಕ್ಕೆ ವಿಧೇಯತೆಯನ್ನ ತೋರಿಸ್ತಾ ಇಲ್ಲ, ಭಯಂಕರವಾದಂತ ಜೀವಿತವನ್ನ ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ. ಅವರಿಗೆ ಗೊತ್ತಿಲ್ಲ ಇನ್ನೊಂದು ಲೋಕವಿದೆ, ನಿತ್ಯ ಜೀವದ ಲೋಕ. ಆ ಲೋಕ ಪರಲೋಕ. ಆ ಲೋಕಕ್ಕೆ ಹೋಗಬೇಕಾದ್ರೆ ಯೇಸು ಮಾತ್ರ ಮಾರ್ಗವಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ನಿತ್ಯ ಶಿಕ್ಷೆ ಲೋಕ ಕೂಡ ಒಂದಿದೆ. ಯಾವ ಲೋಕ ಅದು? ನರಕ. ಹಲ್ಲೆಲೂಯಾ. ನಿತ್ಯ ಶಿಕ್ಷೆ. ನಮ್ಗೆ ಏಸಪ್ಪ ಬೇಡ ಅಂದ್ರೆ ಎಲ್ಲರೂ ಈಜಿಯಾಗಿ ಹೋಗ್ತಾ ಇರ್ತಾರೆ, ಗೇಟ್ ಯಾವಾಗಲೂ ಓಪನ್ ಇರುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸುಖ ಪಡೆದುಕೊಳ್ಳಬೇಕಾದ್ರೆ ನಾವು ಕಷ್ಟ ಪಡಲೇಬೇಕು. ಹಲ್ಲೆಲೂಯಾ. ಬಲ್ಬ್ ಕಂಡಿಡಿದವ್ರು ಯಾರಲ್ರಿ? ಅಲ್ವಾ ಎಡಿಸನ್, ಥಾಮಸ್ ಅಲ್ವಾ ಎಡಿಸನ್. ಮತ್ತೆ ಅಲ್ವಾ ಅನ್ಕೊಂಡ್ಬೇಡ್ರಿ. ಹಲ್ಲೆಲೂಯಾ. ಆ ಥಾಮಸ್ ಅಲ್ವಾ ಎಡಿಸನ್ ಬಲ್ಬ್ ಅನ್ನ ಕಂಡಿಡಬೇಕಾದ್ರೆ ಎಷ್ಟೋ ಸಾರಿ ಪ್ರಯತ್ನ ಪಟ್ಟ. ಹಲ್ಲೆಲೂಯಾ. ಆತನು ಪ್ರಯತ್ನ ಪಟ್ಟ ಕಾರಣಕ್ಕಾಗಿ ಇವತ್ತು ರಾತ್ರಿಯೂ ಕೂಡ ಏನಾಗ್ತಾ ಇದೆ? ಹಗಲಿನೋಪಾದಿಯಲ್ಲಿ ಕಾಣಿಸ್ತಾ ಇದೆ. ಕ್ರೀಡಾಂಗಣಗಳಲ್ಲಿ ಏನ್ ಮಾಡ್ತಾರೆ? ಆಟಗಳನ್ನ ಏರ್ಪಾಟು ಮಾಡ್ತಾರೆ, ಪ್ರಾರ್ಥನೆ ಕೂಟಗಳನ್ನ ಏರ್ಪಾಟು ಮಾಡ್ತಾರೆ, ಅನೇಕ ಕಾರ್ಯಗಳನ್ನ ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಹಿಂದೆ ಆತನು ಎಷ್ಟೋ ಪರಿಶ್ರಮ ಪಟ್ಟ. ಆತನಿಗೆ ಮೂಲವಾಗಿ ಆತನು ಪ್ರೇರೇಪಣೆಯಾಗಿರುವಂಥದ್ದು ಯಾವುದರಿಂದ ಅಂದ್ರೆ ದೇವರ ವಾಕ್ಯದಿಂದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಥಾಮಸ್ ಅಲ್ವಾ ಎಡಿಸನ್ ಆ ವ್ಯಕ್ತಿ 10ನೇ ತರಗತಿವರೆಗೂ ಕೂಡ ಹೆಂಗಿದ್ನಂತೆ? ಏನು ಗೊತ್ತಿರ್ಲಾರ್ದಂತ ವ್ಯಕ್ತಿ. ಅವ್ರ ಮಾಸ್ಟರ್ ಸ್ಕೂಲಿಗೆ ಕಳಿಸಿದಾಗ ಹೇಳಿದ್ರಂತೆ, ಇವ್ನ ಯಾಕೆ ಕರ್ಕೊಂಡ್ರಿ? ಹಸಿ ದಡ್ಡದನ, ಇವ್ನಿಗೆ ಏನೂ ಬರಲ್ಲ, ಇಂಥವ್ನ ಯಾಕೆ ಕರ್ಕೊಂಡು ನೀವು ಬಂದ್ರಿ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ತಾಯಿ ಮನೆಗೆ ಕರೆದುಕೊಂಡು ಬಂದು ಆ ಮಗನಿಗೆ, ಯಾವ ಮಗನು ತಲೆ ದಪ್ಪ ಇತ್ತು ಅಂತ ಮಗನಿಗೆ, ಅಂಗವೈಕಲ್ಯದಿಂದ ಬಳಲ್ತಾ ಇದ್ದಾನೆ ಎಂಬುದಾಗಿ ಹೇಳ್ತಾ ಇದ್ರು, ಅಂತ ಮಗನಿಗೆ ಏನ್ ಮಾಡಿದ್ರು? ದೇವರ ವಾಕ್ಯವನ್ನು ಮೊದಲನೇದಾಗಿ ಆ ತಾಯಿ ಕಲಿಸ್ತಾ ಇರಬೇಕಾದ್ರೆ ಆ ಒಂದು ದಿವಸ ವಾಕ್ಯದಲ್ಲಿ ಬೆಳೆದ, ಪುಸ್ತಕಗಳನ್ನು ಓದುವುದನ್ನ ಕಲಿತುಕೊಂಡ ಅದೇ ಹುಡುಗ ಮುಂದೆ ಏನಾದ್ನರಿ? ದೊಡ್ಡ ಸೈಂಟಿಸ್ಟ್ ಆಗಿ ಬದಲಾದ ಪ್ರೇರ. ಆತನಿಗೆ ಪ್ರಚೋದನೆ ಕೊಟ್ಟಿರುವಂತದ್ದು, ಪ್ರೇರೇಪಣೆ ಆಗಿರುವಂತದ್ದು ಯಾವುದ್ರಿ? ದೇವರ ವಾಕ್ಯ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಬನ ಗ್ರಂಥದಲ್ಲಿ ಆ ಒಂದು ಮಾತು ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಒಂದು ನಿಮಿಷ. ಒಂದು ಸಾರಿ ಸಾವು ನಿಜವೇ, ತರುವಾಯ ನ್ಯಾಯ ತೀರ್ಪು ಇರುವುದು, ತರುವಾಯ ನ್ಯಾಯ ತೀರ್ಪು ಇರುವುದು. ಆರಿಸಿಕೋ ನೀ ಸಾಯುವ ಮೊದಲು, ನೀನೆಲ್ಲಿಗೆ ಹೋಗುವೆ ಮನುಜ, ನೀನಲ್ಲಿಗೆ ಹೋಗುವೆ ಮನುಜ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 24ನೇ ಅಧ್ಯಾಯ ಯೋಬನ ಗ್ರಂಥ. ಅಲ್ಲಿ ನೀವು ಮಾತಿದೆ, ಇನ್ನೊಂದು ಕಡೆ ಇದೆ. ಹಲ್ಲೆಲೂಯಾ. 24:10 ಐತೆ ನೋಡಿ. ಏನಿದೆ 24:10? ಒಂದು ನಿಮಿಷ. ಹಲ್ಲೆಲೂಯಾ.
ಅದೇ ಯೋಬನ ಗ್ರಂಥದಲ್ಲಿ ನೋಡ್ರಿ, ಇದಕ್ಕೆ 13ರಲ್ಲಿ ಬೆಳಕಿನ ಮೇಲೆ ತಿರುಗಿ ಬಿದ್ದವರು ಅಂತಿದೆ ಅಲ್ರಿ. ಸಿಗಲಿಲ್ಲ ಶಾಂತ ನಿನಗೂ? ಸೈನ್ಸ್ ಮಾಡಿದವ್ರೆ ನೀವು ನೋಡಲಿಲ್ಲ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬೇರೆ ವಿಷಯಗಳೆಲ್ಲ ಸಿಗ್ತಾ ಇದೆ. ಭೂಮಿ ಶೂನ್ಯದಲ್ಲಿ ತೂಗು ಹಾಕಲ್ಪಟ್ಟಿರುವಂಥದ್ದು ಅದೇ ಅಧ್ಯಾಯ 26:7 ಐತೆ ನೋಡ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಆಲ್ಬರ್ಟ್ ಐನ್ಸ್ಟೀನ್ ಎನ್ನುವಂಥ ವ್ಯಕ್ತಿ ಆ ಒಂದು ಬಲ್ಬನ್ನು, ಬೆಳಕನ್ನು ಕಂಡುಹಿಡಿಬೇಕಾದ್ರೆ ಆ ಒಂದು ವಾಕ್ಯ ಆತನಿಗೆ ಪ್ರೇರೇಪಣೆ ಮಾಡ್ತು. ಪ್ರೇರೇಪಣೆಯಾದಂಥ ಆ ವಾಕ್ಯದ ಮೂಲಕವಾಗಿ ಆ ಎಲ್ಲ ಜನರಿಗೂ ಪ್ರಯೋಜನಕರವಾಗಿರ್ತಕ್ಕಂಥ ಆ ಒಂದು ಬೆಳಕನ್ನು ಕಂಡಿಡಿದ ಪ್ರಿಯರೇ. ವಾಕ್ಯ ಏನು ಮಾಡುತ್ತೆ? ನಿಮ್ಮನ್ನು ಬದುಕಿಸುವಂಥದ್ದಾಗಿದೆ. ಹಲ್ಲೆಲೂಯಾ, ನಿಮಗೆ ಜೀವವನ್ನು ಕೊಡುವಂಥದ್ದಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ ನಾವು ನೋಡ್ತಾ ಇದ್ದೇವೆ, ಆ ವಾಕ್ಯ ನಿನ್ನಲ್ಲಿ ಇರಬಾರ್ದು. ನಿನ್ನಲ್ಲಿರುವಂಥ ವಾಕ್ಯ ಇತರರಿಗೂ ಕೂಡ ಹಬ್ಬುವಂಥ ವಾಕ್ಯವಾಗಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹಬ್ಬುವಾಗ ದೇವರಿಗೆ ಮಹಿಮೆಯಾಗುತ್ತೆ. ದೇವರಿಗೆ ಮಹಿಮೆಯಾಗುವಾಗ, ಆತನು ಸಂತೋಷ ಪಡುವಾಗ ಆತನು ನಿನ್ನನ್ನು ಆಶೀರ್ವದಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಮೊದಲನೇದಾಗಿ ನಾವು ದೇವರನ್ನು ಘನಪಡಿಸಬೇಕಾದ್ರೆ ಆಲಯ ಕಟ್ಟಲ್ಪಡಬೇಕು. ಎರಡನೇದಾಗಿ ನಾವು ದೇವರನ್ನು ಘನಪಡಿಸಬೇಕಾದ್ರೆ ಆ ದೇವರು ನಮ್ಮಲ್ಲಿರ್ತಕ್ಕಂಥ ಸ್ಥಿತಿಯನ್ನು ಇತರರಿಗೆ ನಾವು ತಿಳಿಸುವಂಥ ವ್ಯಕ್ತಿಗಳಾಗಬೇಕು. ಆಮೇನ್. ದೇವರ ಒಳ್ಳೆ ವಾಕ್ಯವನ್ನು ಆಶೀರ್ವದಿಸಿ ಜೀವಿಸಲಿ ನಮ್ಮೆಲ್ಲರ ಆತ್ಮಗಳ ಲಾಭಕ್ಕಾಗಿ. ಆಮೇಲೆ ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದ ದೇವರೇ, ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರಗಳಯ್ಯ. ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮಾಡುವ ಮಹಾದೇವರೇ, ನಿನಗೆ ಸ್ತೋತ್ರಗಳು. ಸುಭಿಕ್ಷತೆ ಸುರಕ್ಷತೆಯನ್ನು ಅನುಗ್ರಹ ಮಾಡುವ ಮಹಾದೇವರೇ, ನಿನಗೆ ಸ್ತೋತ್ರಗಳಯ್ಯ. ನಮ್ಮಲ್ಲಿರುವಂಥ ಮಹಾದೇವರೇ, ನಿನಗೆ ಸ್ತೋತ್ರಗಳು. ಜಯ ಕೊಡುವಂಥ ದೇವರೇ, ನಿನಗೆ ಸ್ತೋತ್ರಗಳು. ಹೌದು ಸ್ವಾಮಿ, ನಿನ್ನ ವಾಕ್ಯ ಹಬ್ಬಿಕೊಳ್ಳುವಾಗ ನಿನಗೆ ಘನತೆ ಎಂಬುದಾಗಿ ಸ್ವಾಮಿ ನಾವೆಲ್ಲರೂ ತಿಳಿದುಕೊಳ್ಳುವಂತೆ ನೀನು ಸಹಾಯ ಒದಗಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳಯ್ಯ. ಕರ್ತನೆ, ಕೇಳಿದಂಥ ವಾಕ್ಯ ಇವರು ಮರೆಯಲಾರದ ಹಾಗೆ ಯೆಹೋಶುವನೋಪಾದಿಯಲ್ಲಿ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎನ್ನುವಂಥ ಸ್ಥಿರವಾದ ಭಕ್ತಿಯ ಜೀವಿತವನ್ನು ಮಾಡಲಿಕ್ಕಾಗುವ ಹಾಗೆ ನೀನು ಕಾರ್ಯ ಜರುಗಿಸಿ ನಡೆಸಬೇಕೆಂಬುದಾಗಿ ಬಂದಿರುವಂಥವರೆಲ್ಲರನ್ನು ಅವರ ಕುಟುಂಬಗಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಪ್ರಾರ್ಥಿಸರ್ಪಿಸಿಬಿಡುವಂದಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಈ ಸಮಯದಲ್ಲಿ ನಾವೆಲ್ಲರೂ ಮೊಣಕಾಲು ಕೂತ್ಕೊಳ್ಳೋಣ.